ಸರ್ ಸರ್ ಪೌನ್ ಸರ್ ಅವ್ರು ಇನ್ನೂ ಯಾವ ಸೇರಿ ಸರ್ ಅವರೇನಾ ಆಯ್ತು ಎರಡು ಇಮೇಲ್ ಸರ್ ಇಲ್ಲೇ ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮನ್ನೆಲ್ಲ ಕರೀದೇನೆ ಉದ್ಘಾಟನೆ ಮಾಡ್ಬಿಟ್ರಿ ಎಲ್ಲ ಫೋಟೋಗಳನ್ನ. ನಮ್ಮನ್ನೆಲ್ಲ ಕರೆದು ಮಾಡ್ತೀವಿ ಅಂದ್ರೆ ಬೆಲ್ಲ ಹಾಕಿ ಎಲ್ಲಾನು ಒಳಗ್ ಕರೆದು ಮಾಡ್ಬೇಕು. ನೋಡಿ ನಿಮ್ಗೆ ಕರೀಲಿಲ್ಲ ಯಾರನ್ನು, ಇಲ್ಲೇ ಲಾಂಜಲ್ ಕೂತಿದೀವೆಲ್ಲ. ಕರೀದೆ ನೀವು ಒಳಗೆ ಏಕಾಏಕಿ ನೀವು ಅದನ್ನು ಉದ್ಘಾಟನೆ ಮಾಡಿದ್ರೆ ಹುಡುಕಿಕೊಂಡು ಹೋದ್ರೆ ಎಷ್ಟೋ ತಪ್ಪುಗಳು ಹುಡುಕಬಹುದು. ನಾವು ಹೇಳ್ದು ಕೇಳಿ, ನಿಮ್ಗೆಲ್ಲರಿಗೂ ಕೂಡ ಖುದ್ದಾಗಿ ಫೋನ್ ದಯಮಾಡಿ ನಾವೆಲ್ಲರೂ ಲಾಂಜಲ್ ಕೂತಿದ್ದೀವಿ. ನಾವು ಎಲ್ಲರೂ ಆಯ್ತು ಅಧ್ಯಕ್ಷ ಬೆಲ್ಲ ಹಾಕಿ ಎಲ್ಲ ಕೂಡ ಫೋನ್ ಮಾಡಿ ಬಹಳ ಸ್ಪಷ್ಟವಾಗಿ ನಾನೇ ಕರೆದಿದ್ದೇನೆ. ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ದೇವೆ, 2, 3ನೇದು ಇವತ್ತು ಬೆಳಿಗ್ಗೆ ಆಗ್ಲಿಲ್ಲ. ಆಯ್ತು, ನಾನು ಹೇಳ್ದು ಕೇಳಿ, 3 ಗಂಟೆಗೆ ಅಂತ ನಿಗದಿ ಆಗಿತ್ತು. ಮಧ್ಯಾಹ್ನ ಊಟ ಸಭೆ ಪ್ರಾರಂಭ ಮಾಡೋ ಮುಂಚೆ ಇಲ್ಲಿ ಬರುವಾಗ ಯಾರೋ ಲಾಬಿಯಲ್ಲಿ ಇದ್ದಾರೆ, ಅವನ್ನೆಲ್ಲ ಬರ್ಲಿಕ್ಕೆ ಜನ ನಾವು ಕಳಿಸಿದೆವು. ಓಕೆ, ಆದಷ್ಟು ಬೇಗನೆ. ಯಾವುದು ಮೇಲೆ ಇಲ್ಲೆಲ್ಲ ಫೋಟೋಗಳು ಹಾಕಿದ್ರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದ್ರೆ ಅಂತಾನೂ ಒಂದ್ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ. ಆಮೇಲೆ ಗಾಂಧೀಜಿಯವ್ರ ಮೇಲೆ ಹಾಕಿದ್ರೆ ಅಂಬೇಡ್ಕರ್ ಅವ್ರದ್ದು ಕೂಡ ಅದೇ ಲೆವೆಲ್ಗೆ ಹಾಕಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ವೈಯಕ್ತಿಕವಾಗಿ ಬಸವಣ್ಣ ಅವ್ರದ್ದೊಂದು ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ವಿ, ಅದೊಂದು ಚೇಂಜ್ ಮಾಡಿಲ್ಲ. ಅದೊಂದು ದಯಮಾಡಿ ಮಾಡಬೇಕು. ಒಂದು ಲಿಂಗ ಇಟ್ಕೊಂಡಿರೋದು ಯಾವ್ದಾರು ಒಂದು ಹಾಕಿ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಯಾರ್ಯಾರ್ದು ಏನಕ್ಕೆ ಹಾಕಿದ್ರೆ ದಯಮಾಡಿ ಒಂದು ಸ್ಪಷ್ಟನೆ ಸದನಕ್ಕೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಅವರ ಮಾತಿಗೆ ತಾವು ಸ್ಪಂದಿಸೋದಾದ್ರೆ, ಯಾಕಂದ್ರೆ ಯಾರು ಫೋಟೋ ಹಾಕಿದ್ದಾರೆ, ಯಾರು ನಾವು ಭಾರತೀಯರು, ನಾವು ಈ ಪ್ರಶ್ನೆನೇ ಕೇಳಬಾರ್ದು. ಅಲ್ಲ ಹೇಳ್ಬಾರ್ದು ಅಂದ್ರೆ ಇದೆ ಅಲ್ಲ ಸರ್. ಯಾಕೆ ಹಾಕಿದ್ದಾರೆ ಅಂತ ಕೇಳಿದಲ್ಲ, ಕೆಲವರು ಬಿಟ್ಟಿದ್ದೀರಿ, ಯಾಕೆ ಬಿಟ್ಟಿದ್ದಂತ ಕೇಳಿದೆ. ಕೇಳೋದಕ್ಕೆ ಹಕ್ಕಿದೆ, ಇಲ್ಲ ಅಂತಲ್ಲ. ಆದ್ರೆ ಯಾವ್ದು ಸರ್ ಫೋಟೋ ಹಾಕಿದಾಗ ಕೇಳಿದ್ರ ನಾವು ವಿ ಡಿಂಟ್ ವಾಂಟ್ ಟು ಡಿಸ್ಟರ್ಬ್. ಅಲ್ಲ, ನಾವು ಎಕ್ಸ್ಪ್ರೆಷನ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು, ಎಲ್ಲ ಫೋಟೋದು ಕೇಳ್ತಾ ಇದೀವಿ. ದಯಮಾಡಿ ಯಾರು ಫೋಟೋ ಹಾಕಿರಿ ಅವ್ರದ್ದು ಭಾರತೀಯರಿಗೆ ಯಾರಿಗೂ ಏನು ಹೇಳುವುದು ಅವಶ್ಯಕತೆ ಇಲ್ಲ. ಅತ್ಯಂತ ಅವಶ್ಯಕತೆ
ಬೇರೆ ವಿಷಯ. ಅವಶ್ಯಕತೆ ಪ್ರಶ್ನೆ ಅಲ್ಲ. ವಾಜಪೇಯಿ ಅವರದ್ದು ತುಂಬಾ ಜನರದ್ದು ಇದೆಯಲ್ಲ, ಸೆಲೆಕ್ಷನ್ ಮಾಡಿ ಇತಿಹಾಸ ಯಾರು ಗಡಿಬಿಡಿ ಮಾಡಬೇಡಿ ಇದರಲ್ಲಿ. ಸೊ ಒಂದು ಬಸವಣ್ಣನ ಆ ಒಂದು ಭಾವಚಿತ್ರ ಬದಲಾವಣೆ ಮಾಡಬೇಕಂತ ಹೇಳಿಕೊಂಡು ಒಂದು ಮೊನ್ನೆ ತನ್ನ ಸಲಹೆ ಕೊಟ್ಟು, ಅದಕ್ಕಿಂತ ಮುಂಚೆ ರಾಯರೆಡ್ಡಿ ಮತ್ತು ಇನ್ನಿತರರು ಆ 3 ಇದ್ದಂಥ ಫೋಟೋಗಳು ಸರಿ ಇಲ್ಲ, ಅದು ಸರಿಪಡಿಸಬೇಕಂತ ಹೇಳಿದಾಗ ಅದನ್ನು ನಾವು ಸರಿಪಡಿಸಿದ್ದೇವೆ. ಅದರ ನಂತರ ಬೇರೆ ಎಲ್ಲಕ್ಕಿಂತಲೂ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ. 3ನೇದೇನಿತ್ತು, ಬಸವಣ್ಣನವರ ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದು ಕೂಡ ಆ ರೀತಿ ಅವ್ರು ಮಾಡಲಿಲ್ಲ, ಬೇರೆ ಫೋಟೋ ಹಾಕ್ಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು. 3 ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಆಗುವುದಿಲ್ಲ, ಅದಕ್ಕೆ ತಿಂಗಾಲ್ಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು ಆ ಇದರಲ್ಲಿ. ಇವತ್ತು ರಾತ್ರಿ ಬೇಗ ಆಗ್ತದ? ಇಲ್ಲಲ್ಲ. ಸೊ ಮೊನ್ನೆ ತಾವು ಹೇಳಿದ್ದೀರಿ, ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವಣ್ಣವರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಅದನ್ನು ಹಾಕುವಂಥ ಕೆಲಸ ನಾವು ಮಾಡುವ. ಈಗೇನೇ ನಿಮ್ಮ ಕೆಲವು ಪ್ರಶ್ನೆ ಯಾವ ಆಧಾರದಲ್ಲಿ ಹಾಕಿದ್ರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ನೀವೆಲ್ಲ ಇತಿಹಾಸ ಕಲಿತವರು, ಕಾಲೇಜ್ ಶಾಲೆಗೆ ಹೋಗಿ ಬಂದವರು, ವಿಚಾರ ನಿಮಗೆ ನನಗಿಂತ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ. ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಬಯಾಟ್ ಇದೆ ಅಂತ ನಾನು ಭಾವಿಸ್ತೇನೆ. ಗೊತ್ತಿಲ್ಲದಿದ್ದವ್ರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ. ಅಧ್ಯಕ್ಷರೇ, ಅಲ್ಲ ಒಂದು ನಿಮಿಷ, ಈಗ ಅಲ್ಲಿರೋರು ಎಲ್ಲರ ಬಗ್ಗೆನೂ ಗೌರವ ಇದೆ, ಅಲ್ಲಿರೋರು ಎಲ್ಲರಿಗೂ ಗೊತ್ತಿದೆ. ಅದನ್ನ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಕಾನೂನು ಸಚಿವರು ಹೇಳಿದ್ರು ಅದಕ್ಕೆ ಸರಿ ಅರ್ಥ ಬರಲ್ಲ. ಎಲ್ಲರೂ ನಮಗೆ ಪೂಜ್ಯನೀಯರು, ಅವ್ರ ಪ್ರಶ್ನೆ ಅದಲ್ಲ. ಮೂಲತವಾಗಿ ಅವರು ಇನ್ನ ಕೆಲವು ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಇನ್ನು ಕೆಲವ್ರದ್ದು ಇದ್ದಿದ್ರೆ ಒಳ್ಳೇದಿತ್ತು ಮಾತಾಡಿದ್ದಾರೆ ಅಷ್ಟೇ. ಅದನ್ನ ಅಪಾರ್ಥ ಮಾಡ್ಕೊಳ್ಳೋದು ಏನ್ ಬೇಡ. ಅಷ್ಟೇ ಆಗ್ಬೇಕಿದ್ದು ಜಾಗ ಇದ್ರೆ ಹಾಕುವ. ಈಗಾಗಲೇ ನಾವು ಸರ್, ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡರು, ಅವ್ರ ಹೆಸರು ಒಂದು ಹಾಕ್ರಿ ಅಂತ ನಮ್ಮ ಒತ್ತಾಯ. ಸುರೇಶ್ ಅವರೇ ಪ್ರಧಾನಿ, ನಮ್ಮ ದೇಶದ ಒಬ್ಬ ಪ್ರಧಾನಿ ಆದಂತವ್ರು ದೇವೇಗೌಡರು, ಅವ್ರದ್ದು ಒಂದು ಹಾಕಿ ಒತ್ತಾಯ ಕೇಳಿ. ನಾಯಕರೇ, ನಮ್ ಕೂಡ ಅತ್ಯಂತ ಗೌರವ, ನಮ್ ಕೂಡ ಅತ್ಯಂತ ಗೌರವ ಇದೆ. ನಮ್ಮ ರಾಜ್ಯದ ದೇಶದ ಮಾಜಿ ಪ್ರಧಾನಿ ಕೊಟ್ರೆ ನನಗೆ ದಯಮಾಡಿ ಹಾಕ್ಸಿ ಸ್ವಾಮಿ, ದಯಮಾಡಿ ನೋಡಿ. ನೀವೊಂದು ಹಿರಿಯ ನಾಯಕರಾಗಿದ್ದೀರಿ, ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮಗೆ ಗೌರವ ಇದೆ, ಇಲ್ಲ ಅಂತಲ್ಲ, ಅದು ಹಾಕಲೇಬೇಕು. ಯಾವಾಗ? ಈಗ ನಾವು ಯಾರ್ದು ಹಾಕಿದ್ದು? ಸೇವೆ ಮಾಡಿ ನಮ್ಮ ಅಗಲಿದ್ದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವ? ನೀವು ಈಗಲೇ ಹಾಕಿ ಅಂತ ಹೇಳಿದ್ರೆ ಎಂತ ನಾವು ಇವ್ರಿಗೆ ಏನಂತ ನಾನು ಹೇಳಲಿಕ್ಕೆ ಹೋಗುದು? ಅದಕ್ಕೂ ಅರ್ಥ ಬೇಕು, ಒಂದು ಮಾತಾಡೋದೊಂದು ಅರ್ಥ ಬೇಕಲ್ಲ, ಏನು ವಿಚಾರ ಅಂತ ಹೇಳಿ. ಅಟಲ್ ಬಿಹಾರಿ ವಾಜಪೇಯಿ ಹಾಕ್ಬೋದಲ್ಲ? ಅಂತ ಹಾಕಿದ್ದೀರಿ. ಅವೆಲ್ಲರೂ ಕೂಡ ನಮ್ಮ ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು, ಆಮೇಲೆ ವಿವಿಧ ಹಂತಗಳಲ್ಲಿ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ನಿಮ್ಮ ಡಿಸ್ಕ್ರಿಷನ್ನಲ್ಲಿ ವಿವೇಚನೆಯಿಂದ ಕೆಲವು ಫೋಟೋಗಳನ್ನು ಹಾಕಿದ್ದೀರಿ. ಹಿಂದೇನೂ ಕೂಡ ಹಿಂದಿನ ಅಧ್ಯಕ್ಷರು ಕೂಡ ಇದ್ದರು. ನಾವು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ, ಯಾಕೆ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ. ನೀನು ಪ್ರಶ್ನೆ ಮಾಡಿಲ್ಲಪ್ಪ, ಬೇರೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ದಿವಂಗತರಾಗಿದ್ದಾರೆ, ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ, ಅವ್ರ ಫೋಟೋಗಳು ಹಾಕಿದ್ದೀರಿ. ರಾಷ್ಟ್ರ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ. ಅದರಿಂದ ದಿವಂಗತರಾಗದವರು, ದೇಶ ಸೇವೆ ಮಾಡಿದವರು, ಸಮಾಜ ಸೇವೆ ಮಾಡಿದವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು, ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಬಸವಣ್ಣವರು ಅಲ್ವಾ? ಅವ್ರ ಫೋಟೋ ಎಲ್ಲ ಹಾಕಿದಿರಿ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿದಂಥವ್ರು, ಅವ್ರ ಫೋಟೋ ಹಾಕಿದ್ದೀರಿ. ಸೊ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯನೂ ಇಲ್ಲ. ಅಲ್ಲ,
ಈಗ ಅದಕ್ಕೂ ಕೆಲವರ ಭಾವನೆಗಳು ಇರ್ಬೋದು. ವಾಜಪೇಯಿ ಅವ್ರದ್ದೇನು ಹಾಕಲಿ, ನಮಗೂ ವಾಜಪೇಯಿ ಮೇಲೆ ಅತಿ ಗೌರವ ಇದೆ. ರಾಜೀವ್ ಗಾಂಧಿಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ. ಯಾಕೆ? ಯುವಕರ 18 ವರ್ಷದ ಮತದಾನದ ಹಕ್ಕು, ಇವತ್ತು ಟೆಕ್ನೋ ತಂದದ್ದು, ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು, ಅಷ್ಟು ಮಾತಲ್ಲ, ಈ ಸೌತ್ ನಮ್ಮ ದಕ್ಷಿಣ ಭಾರತ ಶಾಂತಿಗಾಗಿ ತನ್ನ ಜೀವವನ್ನೇ ಇವತ್ತು ತ್ಯಾಗ ಮಾಡಿ ಬಹುಶಃ ಕೊಟ್ಟಂತ ಆ ಜೀವನ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ. ಸೊ ಇಂಥ ಹಲವಾರು ನಾಯಕರಿದ್ದಾರೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಅದ್ಯಾವುದೋ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದು ಅದಲ್ಲ, ಇದು ನಾವೆಲ್ಲ ಎಲ್ಲರೂ ಆಗಬೇಕಿತ್ತು, ಎಲ್ಲರೂ ಆಗಲಿಲ್ಲ, ಎಲ್ಲರ ಪರವಾಗಿ ಇವರನ್ನು ನಾವು ಹಾಕಿದ್ದೇವೆ, ನಾವೆಲ್ಲ ಸಂತೋಷ ಪಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲರ ಪರವಾಗಿ ಇಂಥವ್ರನ್ನ ನಾವು ಹಾಕಿದ್ದೇವೆ, ಬೇರೆ ಜಾಗ ಇಲ್ಲ. ಅದಕ್ಕಾಗಿ ಬಹುಶಃ ನಿಮಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸಿಕೊಂಡು ಈಗ ಅಲ್ಲಿ ಒಂದು ಬಿಲ್ಗೆ ತೆಗೊಳ್ಳ, ಬಿಲ್ ಆದ ತಕ್ಷಣ ಕ್ವಶನ್ 69 ನಲ್ಲಿ ನಾನು ಕೊಟ್ಟಿದ್ದೀನಿ, ಅದೇ ಬರುವ ಅಲ್ಲಿಗೆ ಬಿಲ್ ಆಮೇಲೆ ತಗೊಳ್ಳಿ ಸರ್, ಬಿಲ್ ಪಾಸ್ ಮಾಡ್ಕೊಡ್ತೀವಿ. ಶಾಸಕರ ಅನುದಾನದ ಬಗ್ಗೆ ದಯಮಾಡಿ ಏನು